ಹಲೋ ಎವ್ರಿವನ್, ಸಖತ್ ಟೇಸ್ಟಿಯಾಗಿರೋ ವೈಟ್ ಸಾಸ್ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಬಾಣಲೆಗೆ ನೀರು ಹಾಕಿಬಿಟ್ಟು ಬಿಸಿ ಆದ ನಂತರ ಸ್ವಲ್ಪ ಉಪ್ಪು ಹಾಕಿ ನಂತರ ಈ ಥರ ಸ್ಪೆಗೆಟಿನ ಇಡೀನೇ ಚೆನ್ನಾಗಿ ಬೇಯಿಸ್ಕೊಬೇಕು. ಚಂದ ಬೆಂದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನೀರನ್ನು ಸಪ್ರೇಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ನಂತರ ಬಾಣಲಿಗೆ ಒಂದು ಪೀಸ್ ಆಗೋಷ್ಟು ಬೆಣ್ಣೆ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಹುರ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಕಾರ್ನ್ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನಂತರ ಕ್ಯಾಪ್ಸಿಕಮ್ಮನ್ನು ಹಾಕಬೇಕು. 3 ಬಣ್ಣದ್ದು ಕ್ಯಾಪ್ಸಿಕಮ್ಮನ್ನು ಹಾಕಿದ್ದೀನಿ ನಾನಿಲ್ಲಿ. ನೀವು ಎಷ್ಟು ಬೇಕಾದರೂ ಹಾಕೊಬೋದು. 1 ಕಲರ್ದು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು, 3 ಕಲರ್ದು ಬೇಕಾದರೂ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಾಫ್ಟ್ ಆಗಬೇಕು, ಎಲ್ಲ ತರಕಾರಿಗಳು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಬೇಕು. ನಂತರ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಬೇಕು. ನಂತರ ಅದೇ ಬಾಣಲಿಗೆ ಒಂದು ಪೀಸ್ ಆಗೋಷ್ಟು ಬೆಣ್ಣೆ, ನಂತರ ಅದಕ್ಕೆ ಮಿಕ್ಸ್ ಹರ್ಬ್, ಚಿಲ್ಲಿ ಫ್ಲೇಕ್ಸ್, ಆರ್ಗ್ಯಾನೋ ಎಲ್ಲ ಮಿಕ್ಸ್ ಹರ್ಬ್ ಇರುತ್ತಲ್ಲ, ಅದನ್ನು 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ನಂತರ 2 ಸ್ಪೂನ್ ಆಗೋಷ್ಟು ಮೈದಾ ಹಾಕ್ಕೊಂಡು ಆ ಮೈದಾ ಹಸಿ ಸ್ಮೆಲ್ ಹೋಗೋವರೆಗೆ ಹುರ್ಕೊಳ್ಳಿ. ನಂತರ 2 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಂಡು ಒಂದು ಗಂಟಿಲ್ಲದೆ ಇರೋ ಹಾಗೆ ನೋಡಿಕೊಂಡು ನಂತರ ಚೀಸ್ ಹಾಕ್ಕೊಬೇಕು. ಚೀಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದನ್ನು ಕ್ರೀಮಿ ಸ್ಟ್ರಕ್ಚರ್ ಬರೋವರೆಗೆ ಕುದಿಸ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕ್ರೀಮಿಯಾಗಿ ಬರಬೇಕಿದು. ಚೀಸೆಲ್ಲ ಚೆನ್ನಾಗಿ ಕರಗಬೇಕು. ನಂತರ ಹುರಿದಿಟ್ಕೊಂಡಿರ್ತೀರಲ್ಲ ವೆಜ್ಜೀಸ್, ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಂತರ ಬೇಯಿಸಿಟ್ಕೊಂಡಿರೋ ಸ್ಪೆಗೆಟಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಸ್ಪೆಗೆಟಿ ರೆಡಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿದೆ.